काय झालं तेवढं सांगा. ಅಷ್ಟೇ ಹೇಳಿ. ಸುಧಾ ಲಾಡವರು ಮತ್ತು ಅವರು ಮಗ ನಂದು ಲಾಡ ಅವ್ರದ ನಮ್ದು ಪೈಲೆ ಏನು ನ್ಯಾಯ ಇರಾಕಿಲ್ಲ ಏನೇ ಇರಾಕಿಲ್ಲ ರೀ. ಅವ್ರು ನಾಯಿನ ಅಂತೂ ನಾವು ಹೊಡೆದಿದ್ದು ಮತ್ತು ನಾವು ಬಡ್ದಾರ ನಾವು ಬಡಿಯಾಕಲ್ಲ ಇಲ್ದಂದ್ರೆ ನಾವು ಸಾಕ್ಷಿ ಅವರು ಆ ಮಗನ ಅರ್ಮಿದಾಗ ನಾವು ಕೊಟ್ಟು ಅವ್ನು ನಮ್ಗೆ ಹೊರಗೆ ಹಾಕಿದ. ಅವ್ರದ್ದು ಏನು ಮಾಡ್ತೀರಿ ಆ ನಾಯಿ ಸಂಬಂಧ ಎದಕ್ಕೆ ಜಗಳ ಮಾಡ್ತಾರೆ ಅಂತೇಳಿ. ಮತ್ತು ಆ ನಂತರ ಏನಾದ್ರಿ ಊಟ ಮಾಡಿ ನಾವು ಹೊರಗೆ ಹೋಗಿ ನಮ್ಮ ಬಾಯಿ ಕೂತಿದ್ದಾಳೆ. ನಾವು ಹೊರಗೆ ಒಳಗಿಂದ ಬರಾಕತ್ತೇನೆ ಅಟ್ಟು ಮಟ್ಟ ಆಕಿಗೆ ಬಡ್ಯಾಕ ಚಾಲು ಮಾಡಿದ. ಅವ್ನು ಟೊನ್ನಿ ತೊಗೊಂಡು ಬಂದ ಬಡ್ಯಾಕ ಚಾಲು ಕೈ ಮುರಿತು. ಆದ ನಂತರ ನನಗೂ ನಾನು ಯಾಕೋ ಅಂತೇಳಿ ನಾನು ನಡಕ್ಕೆ ಜಿಗಿ ಹಾಕಿನಿ. ಅವ್ನು ನನಗೆ ಬಡ್ಯಾಕೆ ಶುರು ಮಾಡಿ ತಲೆ ಹೊಡೆದು ಹೊಟ್ಗೈತಿ, ಕೈ ಮುರಿದೈತಿ, ಇದು ಎಲ್ಲ ಹೊಡೆದೈತಿ, ಇಲ್ಲ ರಕ್ತ ಹೊಂಟಿತ್ತು ಅಂತೇಳಿ ನನಗೆ ಚಕ್ಕರ್ ಬರಾಕತ್ತಿತ್ತು. ಮುಂದಿನ ಏನು ನನಗೆ ತಿಳಿಯಾಕಿಲ್ಲ. ಆ ನಂತರ ನಮಗೆ ದವಾಖಾನೆಗೆ ಒಯ್ರಿ ನಾಯಿಗೆ ನಾವು ಹೊಡೆದೇವು ಅಂತೇಳಿ ನಮ್ಮ ಮ್ಯಾಗ ಸೊಸೈಟಿ ನಮಗೆ ಬೇಯಾಕತ್ತಿರ. ಬೇದವ್ ನಾವು ನಿಮ್ಮ ನಾಯಿಗೆ ಹೊಡೆದಿದ್ದರೆ ನಾವು ಆ ದೇವ್ರ ಸಾಕ್ಷಿ ಇಲ್ಲ, ಆ ಸಾಕ್ಷಿ ಮಾಡ್ತೇವೆ, ಹಾನಿ ಮಾಡ್ತೇವೆ. ಆ ಲೆಕ್ಕ ಹೇಳಿದೆವ್ರು ನಾವು. ಅದ್ರ ಮುಂದೆ ನಾನು ಬಡ್ದು ಕೂಡಲೇ ನನಗೆ ಏನೂ ತರಕಿರಾಕಲ್ಲ ರೀ. ನಾವು ದವಾಖಾನೆಗೆ ಪೈಲ ಒಯ್ರಿ ಈ ಲೆಕ್ಕದಾಗ ನಾವು ಹಾಂ ಪೊಲೀಸ್ ಕಂಪ್ಲೇಂಟ್ ನಾವೇ ಕೊಡ್ಬೇಕಾಗಿತ್ತು ರೀ. ನಾವು ಸಾಯತ್ತೇವೆ ಅಂದ ಕೂಡಲೇ ಅವ್ರಿಗೇನು ಗಾಯ ಆಗಿಲ್ಲ. ಅವ್ರ ಮನ್ಯಾಗ ಇರ್ತಾರೆ 4 ಮಂದಿ, ಖರೆ ಅವ್ರು ಇಬ್ಬರೇ ಬಡ್ದಾರೆ. ಅವ್ರವ್ವ ಮತ್ತು ಅವ್ರ ಮಗ. ನಾವು ಇಬ್ಬರೇ, ಯಾರೂ ಇರೋದಿಲ್ಲ, ನಾವು ಇಬ್ಬರೇ ಇರ್ತೇವೆ. ನಮ್ಮ ಹುಡುಗರೆಲ್ಲ ಹೊರಗಡೆ ಅದಾವು, ನಾವೆಲ್ಲ ಮನ್ಯಾಗ ಇಬ್ಬರೇ ಇರ್ತೇವೆ. ಪೊಲೀಸ್ ನಮಗೆ ಒಳಗೆ ತೊಗೊಳಕ್ಕೆ ಇಲ್ಲ ರೀ. ಅವ್ರ ಮ್ಯಾಗ ಏನೂ ಕ್ರಮ ಆಗಿಲ್ಲ. ಶಿಕ್ಷೆ ಆಗಬೇಕಲ್ಲ. ನಮಗೆ ಈಟು ಆಗೈತೆ ಅಂದ್ರೆ ನಮಗೆ ಸಾಕಾವ್ರಿಗೆ. ನಮ್ಮ ಕೈ ಮುರಿದಾರೆ, ಕಾಲು ಮುರಿದಾರೆ, ಮತ್ತು ಹಿಂದೆ ನಮಗೆ ತಲೆ ಹೊಡೆದಾರೆ. ನಮಗೆ ಸಾಕಬೇಕು ಯಾರು? ಮತ್ತು ಏನು ಹೆಂಗೆ ನಾವು ಬದುಕೋದು ಹೆಂಗೆ ರೀ? ಇಲ್ಲ ನಮ್ದು ಹಿಂದೆ ಜಗಳ ಏನಿಲ್ಲ. ಬೈರು ಕಲ್ಲಪ್ಪ ರಾಜಾಯಿ. ನಮ್ಮ ಅಪ್ಪ ಅವ್ರಿಗೆ ಬಡ್ದಾರ ಬಾಜುನವರು. ಅವರು ಏನೂ ಕಾರಣ ಇಲ್ಲದಕ್ಕೆ ಬಡ್ದಾರ, ನಾಯಿ ಕಾರಣ ಹೇಳಿ ಬಡ್ದು ಬಿಟ್ಟಿದ್ದಾರೆ. ನಮ್ಮ ಅವ್ರದ್ದು ಕೈ ಮುರಿದೈತಿ, ನಮ್ಮ ಅಪ್ಪ ಅವ್ರ ತಲೆಗೆ ಪೆಟ್ಟು ಹತ್ತೈತಿ. ಹಾಫ್ ಮರ್ಡರ್ಗೆ ಮಾಡುವಂಗೆ ಅವ್ರು ಮರ್ಡರ್ ಮಾಡಕ್ಕನ ಬಂದಿರ. ಅವ್ರು ಹಿಂದೆ ಊಟ ಮಾಡ್ಕೊಂಡು ಕುಂತ ಒಂದು ಹೊರಗಡೆ ಬಂದ ಮೇಲೆ ಅವರು ಹೊಡೆದು ಬಿಟ್ಟಿದ್ದಾರೆ. ಏನೂ ಮೊದಲು ಸ್ವಲ್ಪ ನಮ್ಮದು ಏನೂ ಕಿರಿಕಿರಿ ಇರಾಕಿಲ್ಲ. ಅವ್ರು ಇಬ್ಬರು ಅಪ್ಪ ಅವ ಇರ್ತಾರೋ. 70 ವರ್ಷ ಆಗೈತಿ ಅವ್ರಿಗೆ, ಅಪ್ಪಗೆ 65 ವರ್ಷ ಅವಾಗ ಆಗೈತಿ. ಅವ್ರಿಗೆ ನಾವು ಇಬ್ಬರು ನಮ್ಮ ಒಂದು ದೊಡ್ಡಣ್ಣ ಅದ, ನಾವು ಮುಂಬೈದಾಗ ಇರ್ತಾನೋ, ನಾನು ಜಾಬ್ ಮಾಡ್ತಾನೋ. ನಾನು ಪೂನಾದಾಗ ಇರ್ತೀನಿ, ನಾನು ಜಾಬ್ ಮಾಡ್ತೀನಿ. ನಮಗೂ 10 ಸುಮಾರು ನಮ್ಮ ದೊಡ್ಡಪ್ಪ ಮಗ ಫೋನ್ ಮಾಡಿದ್ದು, ಹಿಂಗೆ ಆಗಿದೆ, ನೀವು ಲಘು ಬಂದುಬಿಡ್ರಿ ಅಂತ. ಏನಾಗ್ತಿದ್ದು ಗೊತ್ತಿಲ್ಲ. ಅವ್ರಿಗೆ ಭಾಳ ರಕ್ತ ತಲೆ ಮೇಲೆ ಹೊಡೆದಿದ ಮೇಲೆ ರಕ್ತ ಭಾಳ ಬೀಳ್ತಾ ಇದ್ದೆ ನಮ್ಮ ಅಪ್ಪ ಅವ್ರದ್ದು. ಅವ್ರದ್ದು ಕೈ ಎಲ್ಲ ಮುರಿದು ಹಾಕಿದರು, ಕಾಲ ಮೇಲೆಲ್ಲ ಬಡಿದಾರು ಕಟ್ಗಿಲಿ. ಆಮೇಲೆ ನಾವು ರಾತ್ರಿನೂ 12 ಗಂಟೆ ಟ್ರೈನ್ ಹಿಡ್ಕೊಂಡು ನಾವು ಬಂದುಬಿಟ್ಟಿದ್ದೆವು. ನಾವು ಮುಂಜಾನೆ ಹಾಸ್ಪಿಟಲ್ದಾಗ ಬಂದು ನೋಡಿಬಿಟ್ಟು ಎಲ್ಲ ಕೈಗೆ ಎಲ್ಲ ರಾಡ್ ಹಾಕಿದರು. ಹೀಗಾಗಿ ಅವರು ಪೊಲೀಸ್ ಸ್ಟೇಷನ್ದಾಗ FIR ಆಗೈತಿ. FIR ಕಾಪಿ ಕೊಟ್ಟಿದ್ದಾರು. ಈಗ ಮರನೇ ದಿವ್ಸ ಬಂದು ಅವರು ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡು ಅವರು FIR ಕಾಪಿ ಇದನ್ನು ಮಾಡಿದ್ದಾರೆ. FIR ಆಗಿದ್ದಿದೆ, ಖರೆ ಅವರ ಊರಾಗನ ಅಡ್ಡಾಡ್ತಾ ಇದ್ದಾರೆ ಆರೋಪಿಗಳು. ಬಡ್ದವ್ರ ನಂದು ಪರಶುರಾಮ್ ಲಾಡು, ನಮ್ಮ ಅಪ್ಪವ ಹೆಸರು ಭೈರು ಕಲ್ಲಪ್ಪ ರಾಜಾಯಿ ಮತ್ತು ಅವ ಹೆಸರು ಶಾಂತಾ ಭೈರು ರಾಜಾಯಿ. ಬಡ್ದವ್ರು ಬಾಜುಕನವ್ರು ಇದ್ದರು ರೀ. ಮತ್ತು ಅವ್ರ ಅವ್ವ ಹೆಸರು ಸುಧಾ ಅಂತ ಇದೆ ರೀ, ಸುಧಾ ಪರಶುರಾಮ್. ನಮ್ಮ ನಾಯಿ ಸತ್ತಿದೆ ಅಂತ ಅವ್ರ ಮೇಲೆ ಖೋಟಾ ಆರೋಪ ಹಾಕಿ, ಅವ್ರ ನಾಯಿ ಯಾವಾಗ ಸತ್ತಿದೆ ಅವ್ರಿಗೆ ಗುರುತಿಲ್ಲ. ಅವ್ರು ಹೊಲ್ದಾಗ ಹೋಗಿರು, ಸುಮ್ಮನೆ ಜಗಳ ತೆಗಿಬೇಕಾದಂತ ಅವ್ರು ಅದನ್ನ ಹೆಸರು ಇಟ್ಟು ಅವ್ರು ಇದನ್ನು ಮಾಡಿದ್ದಾರೆ. ಅವ್ರ ಸಂಶಯ ಬಂದಿತ್ತಂತ. ಅವ್ರ ಮತ್ತು ಆ ರಾತ್ರಿ ಅವ್ರ ಇದ್ರ ಮೇಲೆ ಮೊಬೈಲ್ ಮೇಲೆ ನಾನು ತಪ್ಪಾಗೈತಂತ ಅವ್ರ ಕ್ಷಮಿಸಿ ಕೊಟ್ಟು ಒಂದು ಇದನ್ನು ಬರೆದು ಕೊಟ್ಟಿದ್ದಾರೆ. ಪೊಲೀಸರೇ ಈಗ ಅವರು ಹೋಗಿ ಬಂದು ನಾವು ನೀನು ಹಿಡ್ಕೊಂಡೇವು ಅಂತ ಹೇಳಿರ. ಹಿಡ್ಕೊಂಡು ಅವರೆಲ್ಲ ಇದನ್ನು ಮಾಡಿದ್ದೇವೆ.
ಅವ್ರು ಒಂದು ದಿವಸ ಮುಂಜಾನೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಮತ್ತು ಅವ್ರ ಜಾಮೀನು ತಗೊಂಡಾರ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲ ನಾಯಿ ಏನು ಅಕ್ಕಪಕ್ಕ ಮನಿನೇ ರೀ? ಅಕ್ಕಪಕ್ಕ ಮನೆ ರೀ. ನಾಯಿ ಏನು ಹೊರಗೆ ಬಿಡ್ತಿದ್ರ? ಏನು ಸಾಕಿ ನಾಯಿ? ಸಾಕಿ ನಾಯಿ ಇಲ್ರಿ, ಅದು ಹೊರಗೆ ಕಟ್ಟಿದ ನಾಯಿ ಇಲ್ರಿ, ಅದು ಸಾಕಿದ ನಾಯಿ. ಮತ್ತು ನಾವು ಯಾವಾಗ್ರಿ ಒಮ್ಮೆ ಪುನಾಗದಿಂದ ಊರಾಗ ಬಂದ್ರೆ ಅದು ಬರ್ತಿದ್ರಿ ಹಚ್ಚ ಅಂದ್ ಬೇಕಾಗ್ತೈತ್ರಿ, ಮೈ ಮೇಲೆ ಬಂದರೆ ಒಂದು ನಾಯಿಗೆ ಹಚ್ಚ ಅಂದ್ ಬೇಕಾಗ್ತೈತ್ರಿ. ಹಿಂಗಾಗಿ ಅವರು ನಮ್ಮ ಇದ್ರಾಗ ಬಂದರೆ ಏನ್ರಿ ಇದನ್ನ ಮಾಡ್ತಿದ್ದಂತ ಹಚ್ಚ ಅಂದಿರ್ಬೋದು, ಅವರು ಇದನ್ನ ಮಾಡಿದಾರ ಅಂತ ಹೇಳ್ಬಿಡ್ತಾರೆ ರೀ. ನಾಯಿ ಏನು ಕಡಿತಿತ್ತ ಏನು ಎಲ್ಲರಿಗೆ? ಅಂದರೆ ಹಂಗೆ ಮೈ ಮೇಲೆ ಬರ್ತಿದ್ದಲ್ಲ ರೀ, ಕಡಿಯಾಕಿಲ್ಲ, ಖರೆ ಮೈ ಮೇಲೆ ಬರ್ತಿದ್ಲ ರೀ. ಮೈ ಮೇಲೆ ಬಂದ್ರೆ ನಾವು ಹಚ್ಚ ಅನ್ನೋ ಬೇಕಾಗ್ತಿದ್ರಿ. ಅವ್ರ ನಾಯಿ ಯಾವಾಗ ಸತ್ತಿತ್ತು? ಈಗ ಅವ್ರ ನಾಯಿ ಯಾವಾಗ ಸತ್ತಿದ್ ನಾವಂದ್ರೆ ಇಲ್ಲಿ ಇರಂಗಿಲ್ರಿ, ಅಪ್ಪವ ಇರ್ತಾರ್ರಿ, ಅವ್ರು ಹಂಗೆ ಹೇಳಿದಾರ್ರಿ. ಈಗ ನಾವಂದ್ರೆ ಪುನಕಿರ್ತೀವಿ, ನಮ್ಮ ಅಣ್ಣ ಅಂದ್ರೆ ಇಬ್ಬರ ಮುದ್ಕಿ ಇರ್ತಾರ್ರಿ. ನಿಮ್ಮ ತಾಯಿ ತಂದಿಗೆ ಏನಾರ ಬಂದು ಕೇಳಿದ್ರ? ಹಾಂ, ಬಂದು ಇವ್ರ ಹೆಸರು ಹೇಳಿ ಬೈದ್ರ ಅಂತ, ನಮ್ಮ ನಾಯಿ ನೀವು ಸಾಯಿಸಿದಿರಿ ಅಂತ. ಅದ್ರ ಮೇಲೆ ಅವ್ರು ಊಟ ಮಾಡಿ ಅದು ಇದನ್ನ ಊಟ ಮಾಡಿ ಅವ್ರು ಹೊರಗೆ ಬಂದುವಾಗ ಪ್ಲೇಟ್ ಅಂದ್ರೆ ಪ್ಲೇಟ್ ತಗೊಂಡು ಹೊರಗೆ ಬಂದಿದ್ಮೇಲೆ ಅವ್ರು ನಮ್ಮ ಅವ್ವ ಹಿಂದಿನ ಪಾಯರಿ ಮೇಲೆ ಕುಂತಿದ್ರು. ಅವ್ರು ಕುಂತಿದ್ದ ಬಳಿಕ ಅವ್ರು ನಮ್ಮ ಅಪ್ಪ ಈಗ ಪತ್ರಾವಳಿ ಇರ್ತಿತ್ಲ ರೀ, ಅದು ಒಗ್ಯಾಕಂತ ಹೋಗ್ಬಿಟ್ರು. ಅಲ್ಲಿಂದ ಬಂದು ಅವ್ರು ಮೊದ್ಲು ಅವ್ರಿಗೆ ಇವ್ರು ಬಡಿಯೋನಂತ ಒಂದು ಕತ್ಲಾಗ ನಿಂತ್ಕೊಂಡಿತ್ರಿ ಅವ್ರು. ಮತ್ತು ಅವು ಹೊರಗೆ ಬಂದ ಮೇಲೆ ನಮ್ಮ ಫಸ್ಟ್ ಅವಾಗ ಕುಂತಿದ್ದ ಮೂಲಕ ಅವಾಗ ಬಡ್ದಾರ ಫಸ್ಟ್. ನಮ್ಮ ಅವ ಮುಂದೆ ಕುಂತಿದ್ದಿಲ್ಲ, ಇವ್ರು ಅಪ್ಪ ಯಾರು ಬಡಿತಾರಂತ ನೋಡಕ್ಕೆ ಬಂದು ಅವ್ರಿಗೂ ಭಾಳ ಬಡ್ದಾರ ರೀ, ತಲೆಯಾಗ ಬಡ್ದಾರ ರೀ. ಹಾಂ, ಈಗ ಅದು ಯಾವುದು ನಮ್ಗೆ ಅವ್ರ ಊರಾಗನೇ ಅದಾರ ರೀ. ಅವ್ರ ಮೇಲೆ ಏನೂ ಅವ್ರ ಆ್ಯಕ್ಷನ್ ತಗೊಳ್ಳಿ. ಟೋಟಲಿ 8 ದಿವಸ ಆಗೈತೆ ರೀ. 8 ದಿವಸ ಆಗಿದ ಮೇಲೂ ಅವ್ರು ಏನೂ ಆ್ಯಕ್ಷನ್ ತೊಗೊಳ್ಳಿಲ್ರಿ. ಅವ್ರ ಮನ್ಯಾಗ ಇದನ್ನ ಹಾಕ್ತಾರೆ. ನಾವು ಕೊಟ್ಟಿದ ಮೇಲೂ ಕಂಗ್ರಾಳಿ ಜಾತ್ರೆ ನಡೆದಿತ್ತಂತ ಅವ್ರದ್ದು ಭಾಳ ಬಿಜಿ ಇದ್ದಾರೆ ರೀ. ಈಗ ನಿನ್ನೆ ಮಂಡ್ಯರೇ ತೊಗೊಂಡು ಹೋಗಿದ್ದು ಅವ್ರು 1 ದಿವ್ಸ ರೇ ಜೈಲ್ದಾಗ ಇದ್ರಾಗ ಹಾಕಿ ಏನು ಮಾಡಿದ ಅದು ನಮ್ಗೆ ಗುರ್ತಾಗಿಲ್ಲ ರೀ. ಈಗ ಇವತ್ತು ಹೋಗಿದ್ರೆ ಅವ್ರು ಹೇಳಿದ್ರೆ ಅವ್ರು ನಿನ್ನೆ ನಾವು ಹಿಡ್ಕೊಂಡ್ಬಂದಿರು ಪೊಲೀಸ್ ಸ್ಟೇಷನಾಗ ಇಟ್ಟಿದ್ರು. ನಾವು ಇಟ್ಟಿದ ಮೇಲೆ ಆ ಹುಡುಗನ ಜೊತೆಗೆ ನಾವು ಇದನ್ನು ಮಾಡಿ ಅವ್ರ ಇದನ್ನು ತೊಗೊಂಬಂದಿದ್ದಾರಂತ್ರಿ, ಬೇಲ್ ತೊಗೊಂಬಂದಿದ್ದಾರೆ ರೀ. ಬೇಲ್ ತೊಗೊಂಡು ಬಂದು ಅವ್ರು ಇದನ್ನು ಮಾಡಿದ ಅಂತ ಹೇಳಿರಿ. ಈಗ ಹಾಸ್ಪಿಟಲ್ದ ಏನೇನು ರಿಪೋರ್ಟ್ ತೊಗೊಂಡು ಆಮೇಲೆ ನಿಮ್ಗೆ ಕೋರ್ಟಿಗೆ ನೀವು ಇದನ್ನ ಆಗ್ಬೋದು ಅಂತ ಪೊಲೀಸ್ ಸಾಹೇಬರು ಹೇಳಿದ್ದಾರೆ. ನಿಮ್ಮದು ಅವ್ರದ್ದು ಏನಾರ ಜಗಳ ಇದ್ದು ಅಂದ್ರೆ ಹಳೆಯವು ಯಾವುದು ಜಗಳ ಏನಿಲ್ಲ ರೀ. ಈಗ ಹೊಲಾನ ಐತ್ರಿ, ಅದನ್ನು ಇದು ಸ್ವಲ್ಪ ಏನ್ರಿ ಬಾರಿಕ್ ಸಾರಿಕ್ ಕಿರಿಕಿರಿ ಇರ್ತೈತನಲ್ಲ ರೀ. ಈಗ ಮನೆ ಹಿಂದೆ ಬಾಜುಗ ಅಂದ್ರೆ ಏನ್ರಿ ಕಿರಿಕಿರಿ ಇವ್ರದವ್ರು ಇರ್ತೈತೆ. ಮೊದಲೆಲ್ಲ ಚಲೋ ಇದ್ರಿ ಅವ್ರ. ಈಗ ಏನಾಗೈತೆ ನಮಗೂ ಏನು, ನಾವು ಇಲ್ಲಿ ಇರಂಗಿಲ್ಲ ರೀ. 6 ತಿಂಗಳ ಮೇಲೆ ನಾವು ಇಲ್ಲಿ ಬರಾವ್ರಿ. ಜಗಳ ಏನಾಗಿಲ್ಲ ರೀ. ನಮ್ಮ ಹೆಸರು ಸಂದೀಪ್ ಬೈರು ರಾಜಾಯಿ.